ಹೈ ಪ್ರೊಫೈಲ್ ಕೇಸ್ ಇನ್ನು ಎಷ್ಟು ದಿನಗಳ ಅಂದ್ರೆ ಅವರು ಸೆಲೆಬ್ರಿಟಿಗಳಲ್ವಾ ಹಾಗಾಗಿ ಓಕೆ ಫೈನ್ ಸರ್ ಕೊಲೆ ಅದೇನು ಹೈ ಪ್ರೊಫೈಲ್ ಲೋ ಪ್ರೊಫೈಲ್ ಫೈನ್ ದೇ ಆರ್ ದ ಸೆಲೆಬ್ರಿಟೀಸ್ ಸೊ ಹಾಗಾಗಿ ಒಂದು ಕಾನೂನು ಮುಂದೆ ಎಲ್ಲ ಸಮಾನತೆ. ನೀವು ಹಂಗೆ ನೋಡ್ತೀರಾ, ಅದು ಸೆಲೆಬ್ರಿಟಿ ಏನು ಸೆಲೆಬ್ರಿಟಿ? ಡ್ಯಾನ್ಸ್ ಆಡಿದರೆ ಸೆಲೆಬ್ರಿಟಿನಾ? ಈಗ ನೀವು ಸೆಲೆಬ್ರಿಟಿ ಕೇಸ್ ಹ್ಯಾಂಡಲ್ ಮಾಡ್ತಿರೋದ್ರಿಂದ ಸೊ ಯು ಆರ್ ದ ಲಾಯರ್ ಹೂ ಇಸ್ ಹ್ಯಾಂಡ್ಲಿಂಗ್ ದ ಸೆಲೆಬ್ರಿಟಿ ಕೇಸನ್ನ ನಾನು ಇಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಒಂದು ಕೇಸನ್ನು ಕ್ರಿಮಿನಲ್ ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು ದೋಷಾರೋಪಣ ಪಟ್ಟಿ ಸಲ್ಲಿಸಿದ್ದಾರೆ, ಒಂದು ಆರೋಪಿ ಮಾಡಿದ್ದಾರೆ. ಐ ಆಮ್ ಹ್ಯಾಂಡ್ಲಿಂಗ್ ಎ ಕೇಸ್, ಜಸ್ಟ್ ಎ ಕೇಸ್. ಈ ರೀತಿ ತಳ್ಕೊಂಡೋದ್ರೆ ಇನ್ನು ಎಷ್ಟು ದಿನಗಳ ಕಾಲ ಹೀಗೆ ಹೋಗ್ಬೋದು ಸರ್? ಇದು ನ್ಯಾಯಾಧೀಶರು ಹೇಳಬೇಕು, ನಾನು ಹೆಂಗೆ ಹೇಳಕ್ಕೆ ಬರುತ್ತೆ? ನಮ್ಮ ದೇಶದ ವ್ಯವಸ್ಥೆ ಹಂಗಿದೆ. ಜಯಲಲಿತಾ ಎಷ್ಟು ವರ್ಷ ತಳ್ಳಿದ್ರು ಗೊತ್ತಾ ಕೇಸು? 22 ವರ್ಷ ತಳ್ಳಿದ್ರು. 22 ಇಯರ್ಸ್. ಇದೇ ಜೈಲಲ್ಲಿ 18 ವರ್ಷದಿಂದ ಒಬ್ಬ ಮನುಷ್ಯ ಜೈಲಲ್ಲಿದ್ದಾನೆ, ಹೊರಗೇನೆ ಬಂದಿಲ್ಲ, ಇನ್ನು ಟ್ರಯಲ್ಲು ಮುಗ್ದಿಲ್ಲ. ಮದನಿ ಕೇಸು 2009ರಿಂದ ಇವತ್ತುವರೆಗೆ ಜೈಲಲ್ಲಿ ಇದ್ದಾರೆ. ನೀನೇನು ಸ್ಪೆಷಲ್ಲ ನಟ ಅಂದರೆ ಆ ಕಾಸ್ಟಿಂದ ಬಿಟ್ಟಿದ್ದಾರೆ. ಯು ಹ್ಯಾವ್ ಟು ಅಂಡರ್ಗೋ ಅಲ್ವಾ? ತಪ್ಪು ಮಾಡಿದ್ದಾರೆ ಇನ್ನು ನೀವು ನೋಡಿದ್ದೀರಾ? ನಾನು ನೋಡಿಲ್ಲ. ಪೊಲೀಸರು ಹೇಳ್ತಾರೆ ಅವ್ರು ತಪ್ಪು ಮಾಡಿದ್ದಾರೆ ಎಂದು. ತಪ್ಪು ಮಾಡಿದ್ದಾರೆ ಅನ್ನೋದು ಜಡ್ಜ್ ತೀರ್ಮಾನ ಮಾಡಬೇಕು. ನಾನು ಮಾಡೋಕ್ಕಾಗತ್ತಾ, ನೀವು ಮಾಡೋಕ್ಕಾಗತ್ತಾ? ಇದರಲ್ಲಿ ನಮ್ಮದು ಪಾತ್ರ ಏನಿದೆ? ಸರ್ ಈಗ ಮತ್ತೆ ಪವಿತ್ರ ಅವರು ಪರವಾಗಿ ಯಾವಾಗ ಬೇಲ್ ಅಪ್ಲೈ ಮಾಡ್ಬೋದು? ಅವ್ರು ನನಗೆ ಯಾವಾಗ ಬಂದು ಫೈಲ್ ಮಾಡಿ ಅಂತ ಕೇಳ್ತಾರೋ ಆವತ್ತು ಹಾಕ್ತೀನಿ. ಅವ್ರು ಇದುವರೆಗೆ ಕೇಳಿಲ್ಲ. ಈಗ ಲಾಸ್ಟ್ ಟೈಮ್ ಹೇಳಿದ್ರು 1 ವರ್ಷದೊಳಗಡೆ ರಿಲೀಸ್ ಮಾಡಿಸ್ತೀನಿ ಅನ್ನೋಂಥದ್ದು. ಈಗೇನು ಹೇಳ್ತೀರಾ? 1 ವರ್ಷದ ಒಳಗಡೆ ರಿಲೀಸ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿದ್ದೀನಿ. ಅವ್ರು ಇದುವರೆಗೆ ಬೇಲ್ ಹಾಕಿ ನನ್ನ ಹತ್ರ ಬಂದಿಲ್ಲ. ಕೇಸ್ ನಡೆಸಿ ಅಂದು ಕೇಸ್ ಕೊಟ್ಟಿದ್ದಾರೆ, ನಡೆಸ್ತಾ ಇದ್ದೀನಿ. ನಾಳೆ ಇದ್ದು ಕ್ರಾಸ್ ಎಕ್ಸಾಮಿನೇಷನ್ ಇದೆ, ಬೇಕಂದರೆ ಬಂದು ನೋಡಿ.